ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ 2024ರ ಗುರು ಸಂಚಾರ ಫಲಾಫಲ ನೋಡೋಕೆ ಹೋದಾಗ ಮೀನರಾಶಿಯವರಿಗೆ 3ನೇ ಮನೆಯಲ್ಲಿ ಭ್ರಾತೃಸ್ಥಾನದಲ್ಲಿ ಗುರು ಸಂಚಾರ ಮಾಡ್ತಾ ಇರ್ತಾನೆ. ಮೀನರಾಶಿಯವರಿಗೆ ಇವಾಗ ಗುರುಬಲ ಇತ್ತು, ಈಗ ಗುರುಬಲ ಇರೋದಿಲ್ಲ. ಆದರೂ ಸಹ ಇವರಿಗೆ ಅದೃಷ್ಟಗಳು ಕೂಡಿ ಬರುತ್ತೆ. ಯಾಕೆಂದರೆ ಈ ರಾಶ್ಯಾಧಿಪತಿ ಕೂಡ ಗುರುನೇ ಆಗಿದ್ದಾನೆ. ಜನ್ಮದಲ್ಲಿರ್ತಕ್ಕಂಥ ರಾಹು ಕೂಡ ಆಗಿರ್ಬೋದು. 7, 9, 11ರ ದೃಷ್ಟಿ ಇರ್ತಕ್ಕಂಥ ಗುರು. ಹಾಗೆಯೇ ಈ 1 ಮತ್ತು 10ರ ಮನೆಯ ಅಧಿಪತಿ ಆಗಿರ್ತಕ್ಕಂಥ ಗುರುವಿನ ಅನುಗ್ರಹ ನೋಡೋಕೆ ಹೋದಾಗ ಇವರಿಗೆ ಸಹೋದರರ ಜೊತೆ ಸಣ್ಣ ಪುಟ್ಟ ಕಲಹಗಳಾಗೋದು, ಎಲ್ಲೋ 1 ಅಡಿ ಅರ್ಧ ಅಡಿಗೋಸ್ಕರ ಸುಮ್ಮನೆ ಆ ಜಮೀನಿನ ವಿಷಯಗಳಲ್ಲಿ ತುಂಬ ಕಲಹಗಳು ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ತಾ ಸಂಗಾತಿಯಿಂದ ಯೋಗ ಅಂತ ಹೇಳುತ್ತೆ. ಪೂರ್ವಿಕರ ಆಸ್ತಿ ಮಾರಾಟ ಆಗುತ್ತೆ. ಹಾಗೆ ಉದ್ಯೋಗದಲ್ಲಿ ಶುಭ ಆಗುತ್ತೆ. ಪಾಲುದಾರಿಕೆಯಿಂದ ಒಳ್ಳೆಯದಾಗುತ್ತೆ. ರೈತರಿಗೆ ಒಳ್ಳೆಯದಾಗುತ್ತೆ. ಉದ್ಯೋಗ ಬದಲಾವಣೆ ಯೋಗ ಅಂತ ಹೇಳುತ್ತೆ. ಹಾಗೆಯೇ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಶುಭ ಆಗ್ತಕ್ಕಂಥದ್ದು, ವಿದ್ಯಾರ್ಥಿಗಳ ಉದ್ಯೋಗ ಸಿಗ್ತಕ್ಕಂಥದ್ದು, ಮಹಿಳೆಯರಿಗೆ ಅಧಿಕಾರ ಪ್ರಾಪ್ತಿ ಆಗ್ತಕ್ಕಂಥದ್ದು, ರಾಜಕಾರಣಿಗಳಿಗೆ ಶುಭ ಆಗ್ತಕ್ಕಂಥ ಯೋಗ, ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ. ಪ್ರಯಾಣ ಯೋಗ ಅಂತ ಹೇಳುತ್ತೆ. ಧರ್ಮ ಸಂಸ್ಥೆಗಳಲ್ಲಿ ಭಾಗಿಯಾಗ್ತೀರಾ, ಧರ್ಮ ಕಾರ್ಯಗಳಲ್ಲಿ ಆಗ್ತೀರಾ, ದೇವಸ್ಥಾನ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು. ಹಾಗೆಯೇ ಬಹುಮುಖ್ಯವಾಗಿ ಶುಭ ಕಾರ್ಯಗಳು ಮಾಡ್ತಕ್ಕಂಥ ಯೋಗ, ಮನೆಯಲ್ಲಿ ವಿವಾಹಾದಿ ಶುಭ ಕಾರ್ಯಗಳು ಮಾಡ್ತೀರಾ, ಮನೆ ಕಟ್ಕೊಳ್ಳೋ ಯೋಗ, ಸೈಟ್ ತಗೊಳ್ಳೋ ಯೋಗ, ರೈತರಿಗೆ ಒಳ್ಳೆಯದಾಗುತ್ತೆ. ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಟೆನ್ಷನ್ನು ಕೂಡ ಇರ್ತಕ್ಕಂಥ ಇದು ಕೂಡ ಈ 2024 ಕೂಡ ಆಗಿರುತ್ತೆ. ಹಾಗಾಗಿ ಹುಷಾರಾಗಿರಿ. ಪಾಲುದಾರಿಕೆಯಿಂದ ಸ್ವಲ್ಪ ಜಾಗೃತಿಯಾಗಿರಿ. ಗಂಡ ಹೆಂಡತಿಯರು ಸಣ್ಣ ಪುಟ್ಟ ಕಲಹಗಳು ಬೇಡ ಅಂತ ಹೇಳುತ್ತೆ. ಆಕಸ್ಮಿಕ 9ರ ದೃಷ್ಟಿ ಆಕಸ್ಮಿಕ ಧನಯೋಗ ಇದೆ. 11ರ ದೃಷ್ಟಿ ಲಾಭವೂ ಕೂಡ ಆಗುತ್ತೆ. ಅದನ್ನು ಕರೆಕ್ಟಾಗಿ ಉಪಯೋಗಿಸ್ಕೊಳ್ಳಿ. ತೋರಿಸ್ಕೊಳ್ಳೋಕೆ ಹೋಗಬೇಡಿ. ಆಶ್ರಮಗಳಲ್ಲಿ ಯಾವುದೋ ಒಂದು ಆಶ್ರಮ ನಡೆಸ್ತಾ ಇದ್ದಾರೆ, ಅಲ್ಲಿ ಅನ್ನದಾನ ಮಾಡಿಸಿ. ಯಾರು ವೃದ್ಧರಿರ್ತಾರೆ, ಅನಾಥರಿರ್ತಾರೆ, ಅಶಕ್ತರಿರ್ತಾರೆ, ಅವರಿಗೆ ಗುರುವಾರದ ದಿವಸ ಅನ್ನದಾನವನ್ನು ಮಾಡಿಸಿದ್ದೆ ಆದರೆ ಗುರುವಿನ ಕೃಪೆ ತಮಗೆ ಸಿಗುತ್ತೆ. ಹಾಗೆಯೇ 5 ವಿಧದ ಡ್ರೈ ಫ್ರೂಟ್ಸ್ ಅಂತ ಏನು ಕರಿತೀವಿ, ಆ ಡ್ರೈ ಫ್ರೂಟ್ಸನ್ನು ನೀವು ಆಶ್ರಮಗಳಲ್ಲಿ 5 ವಿಧ ಇರಬೇಕು, ಅದನ್ನು ದಾನ ಮಾಡೋದ್ರಿಂದ ಬಹಳಷ್ಟು ಶುಭ ಆಗುತ್ತೆ. ಹಳದಿ ಮತ್ತು ಗೋಧಿ ಬಣ್ಣ ಉಪಯೋಗಿಸ್ಕೊಳ್ಳಿ. 3 ಮತ್ತು 5 ಅದೃಷ್ಟ ಸಂಖ್ಯೆಗಳಾಗಿರುತ್ತೆ. ಓಂ ಗುರುನಾಂ ಗುರುವೇ ನಮಃ, ಓಂ ಗುರುನಾಂ ಗುರುವೇ ನಮಃ ಈ ಮಂತ್ರವನ್ನು ಓಂ ಗುರುಭ್ಯೋ ನಮಃ ಆಗಲಿ, ಓಂ ಗುರುವೇ ಸರ್ವಭೂತಾನಾಂ ಆಗಲಿ, ಅಥವಾ ಓಂ ಗುರುನಾಂ ಗುರುವೇ ಈ ಮಂತ್ರವನ್ನು ಹೇಳ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ.